ಎಲ್ರಿಗೂ ನಮಸ್ಕಾರ. ಈ ಗಡಿಯಲ್ಲಿ ನಮ್ಮ ದೇಶನ ಸೈನಿಕರು ಕಾಯ್ತಾರೆ, ಹಾಗೆ ಒಳಭಾಗದಲ್ಲಿ ನಾವು ಪೊಲೀಸರು ಸಮಾಜನ ಕಾಯ್ತೀವಿ. ಅದೇ ರೀತಿ ನಾವು ಕುಟುಂಬ ಅಂತ ಬಂದಾಗ ಈ ಒಂದು ಕುಟುಂಬನ ತಂದೆನ ಚೌಕಿದಾರನೇ ಆ ಒಂದು ಕುಟುಂಬನ ಕಾಯ್ತಾ ಇರ್ತಾನೆ. ಬಹುಶಃ ಅಂತ ಒಳ್ಳೆ ವಿಷಯವನ್ನು ಇಟ್ಕೊಂಡು ಚಂದ್ರಶೇಖರ್ ಸರ್ ಈ ಒಂದು ಮೂವಿ ಮಾಡಿದ್ದಾರೆ. ನನಗೆ ಒಂದು ಟೀಸರ್ ನೋಡಿದಾಗ ನಮ್ಮ ತಂದೆ ತಾಯಿ ಜ್ಞಾಪಕ ಬರ್ತಾ ಇದ್ರು. ನಾವು ಅನ್ಕೋತೀವಿ ನಾವೆಲ್ಲ ಇಲಾಖೆಗೆ ಬಂದಾಗ ಬ್ಯುಸಿ ಆಗ್ಬಿಟ್ವಿ, ಅಂದರೆ ನಾವು ಅನ್ಕೊಂಡ್ವಿ ಸ್ವಯಂವಾಗಿ ನಾವು ಬ್ಯುಸಿ ಇದ್ದೀವಿ. ನಮ್ಮ ತಂದೆ ತಾಯಿಗೆ ಫೋನ್ ಮಾಡಿದವರು ಅಷ್ಟೇ ನಾವು ಬ್ಯುಸಿ ಇರಲಿಲ್ಲ ಆ್ಯಕ್ಚುಲಿ. ಆದರೆ ನಾವು ಕೆಲಸದ ಒತ್ತಡದಲ್ಲಿ ಫೋನ್ ಮಾಡ್ತಿರ್ಲಿಲ್ಲ. ಅವರಿದ್ದಾಗ ಬೆಲೆ ಗೊತ್ತಾಗಲಿಲ್ಲ ನಮಗೆ. ಅವ್ರು ಹೋದ್ಮೇಲೆ ನಮ್ಮ ಎಸ್.ಎಲ್. ಭೈರಪ್ಪರ ಒಂದು ಮಾತು ಹೇಳ್ತಾರೆ, ಅವರ ತಬ್ಬಲಿ ನೀನು ಅದೇ ಮಗನೇ ಕಾದಂಬರಿಲಿ. ಯಾವ ಮಕ್ಕಳು ತಮ್ಮ ತಂದೆ ತಾಯಿ ಬದುಕಿರುವಾಗ ಅವರ ಮಹತ್ವನ ತಿಳ್ಕತ್ತಾರಂತಲ್ಲ, ಅವ್ರ ಜೀವನ ಸಾರ್ಥಕಂತೆ. ಅದು ಸತ್ಯವಾದ ಮಾತು. ನಾನು ನಮ್ಮ ಪೊಲೀಸರಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ನೀವು ಫ್ರೀ ಇದ್ದಾಗ ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ಒಂದು ಸಣ್ಣ ಫೋನು, ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ ಅಂತ ಫೋನ್ ಮಾಡಿದ್ರೆ ಅವ್ರಿಗೆ ಖುಷಿ. ಅವ್ರ ಮಕ್ಕಳಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ನಾನು ಅವಾಗವಾಗ ನಮ್ಮ ಪೊಲೀಸರಿಗೆ ಹೇಳ್ತಾ ಇರ್ತೀನಿ. ಬಹುಶಃ ಚಂದ್ರಶೇಖರ್ ಸರ್ ಟೀಸರ್ ನೋಡಿದಾಗ ಈ ಒಂದು ಕಥಾ ಹಂದರನ್ನು ಇಟ್ಕೊಂಡು ಮಕ್ಕಳು ಈಗಿನ ಯುವ ಪೀಳಿಗೆ ತುಂಬ ಭಯ ಆಗುತ್ತೆ. ಅವ್ರು ಹೋಗ್ತಾ ಇರೋ ವೇಗ, ಅವರು ಹೋಗ್ತಾ ಇರ್ತಕ್ಕಂಥ ದಾರಿ, ಅವ್ರ ಆಸೆಗಳು ಎಲ್ಲ ನೋಡಿದಾಗ ತುಂಬ ಭಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ತಂದೆ ಅಂತ ಮತ್ತೆ ತಾಯಿ ಮಹತ್ವ, ತಂದೆ ಹೇಗೆ ಕಷ್ಟಪಟ್ಟಿರ್ತಾನೆ ಮಕ್ಕಳಿಗೋಸ್ಕರ, ಅವನ ಬೆವರ ಹನಿಗಳು ಆ ಮಕ್ಕಳಿಗೆ ಅವ್ರು ಇದ್ದಾಗಲೇ ಗೊತ್ತಾಗಬೇಕು. ಬಹುಶಃ ಆ ವಸ್ತುವನ್ನು ಇಟ್ಕೊಂಡು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಂಡು ಹೊರಟಿದ್ದಾರೆ. ಹಾಗಾಗಿ ಇಡೀ ನಿಮ್ಮ ಚಿತ್ರ ತಂಡಕ್ಕೆ ಮತ್ತೆ ಎಲ್ಲ ನಮ್ಮ ಪೃಥ್ವಿ ಅಂಬಾರ್ ಸರ್ಗೆ, ಮತ್ತೆ ಧನ್ಯ ರಾಮ್ಕುಮಾರ್ ಮೇಡಮ್ಗೆ, ಧರ್ಮ ಸರ್ಗೆ, ಮತ್ತೆ ಸಾಯಿ ಕುಮಾರ್ ಸರ್ ಇಲ್ಲ ಅವ್ರಿಗೆ, ಮತ್ತೆ ಇಡೀ ಚಿತ್ರತಂಡಕ್ಕೆ, ವಿಶೇಷವಾಗಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ಗೆ, ನಮ್ಮ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಈ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತೇಳಿ ದೇವರಲ್ಲಿ ಕೇಳ್ತೀನಿ. ದಯವಿಟ್ಟು ಎಲ್ಲ ಇದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೋಗ್ತಾ ಇಡೀ ಚಿತ್ರತಂಡಕ್ಕೆ ನನ್ನ ಶುಭಾಶಯ ಕೋರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿದ್ದೆ ನಾನು. ಈ ಹಾಡುಗಳನ್ನು ಟ್ರೈಲರ್ನ ನೋಡಿದಾಗ ಟೀಮ್ ವರ್ಕ್ ಎಷ್ಟು ಚೆನ್ನಾಗಿ ಎಲ್ಲರೂ ಅವರವರ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ. ಒಂದು ಸಿನಿಮಾ ಒಬ್ಬ ನಿರ್ದೇಶಕನ ಕನಸಾದರೆ ಒಂದು ನಿರ್ಮಾಪಕನ ಕೂಸು ಅದು. ಈ ಸಿನಿಮಾದಲ್ಲಿ ನಿರ್ಮಾಪಕರು ಕಲ್ಯಾಣಿ ಚಂದ್ರಶೇಖರ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಒಂದು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಕೊನೆಯವರೆಗೂ ಎಲ್ಲೂ ಕಾಂಪ್ರಮೈಸ್ ಆಗದೆ ಎಲ್ಲ ಬೇಕುಗಳನ್ನು ಪೂರೈಸಿ ಪರಿಪೂರ್ಣತೆಯನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳಿ. ಎರಡನೇದು ಚಂದ್ರಶೇಖರ್ ಬಂಡಿಯಪ್ಪನವರು ನಿರ್ದೇಶಕರು, ನನ್ನ ಆತ್ಮೀಯ ಸ್ನೇಹಿತರು. ದಯಮಾಡಿ ಒಂದು ಕ್ಷಣ ವೇದಿಕೆ ಮೇಲೆ ಬರಬೇಕು ಚಂದ್ರಶೇಖರ್ ಅವರು. ಏನಕ್ಕೆ ಅಂತ ಹೇಳಿದ್ರೆ ಅವರಲ್ಲಿ ನಾವು ನೋಡಿರೋದು ಇಂಟೆಲಿಜೆನ್ಸು ಮತ್ತು ಇನ್ನೋವೇಟಿವ್, ಬಹಳ ಬುದ್ಧಿವಂತಿಕೆಯ, ಬಹಳ ವಿಶೇಷವಾಗಿ ಹೊಸತನ್ನ ತಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಪ್ರತಿ ಸಿನಿಮಲ್ಲೂ ಯಾರಾದರೂ ಒಬ್ಬ ಚೀಫ್ ಟೆಕ್ನಿಷಿಯನ್ ಒಬ್ಬರು ಟ್ರೈ ಮಾಡ್ತೀನಿ. ಸುಬ್ರಹ್ಮಣಿ ಅಂತ ಸ್ಟಂಟ್ ಕೊರಿಯೋಗ್ರಾಫರು, ಫೈಟ್ ಮಾಸ್ಟ್ರು, ಹೊಸಪ್ಪ ಫಸ್ಟ್ ಸಿನಿಮಾ ಅದು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ಮುಂದೆ. ಬನ್ನಿ, ಮಾಲೆ ಹಾಕಿದ್ದಾರೆ, ಬನ್ನಿ ಸ್ವಾಮಿ. ದೊಡ್ಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಚೌಕಿದಾರ್ ಸಿನಿಮಾ ಮೂಲಕ ಸ್ಟಂಟ್ ಮಾಸ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಾನು ರಥಾವರ ಸಿನಿಮಾ ತೆಗಿಬೇಕಾದ್ರೆ ಆ ಸಿನಿಮಾದಲ್ಲಿ ಬಿಗಿನಿಂಗ್ ಎಲ್ಲ ಒಂದಷ್ಟು ಜನ ಹುಡುಗರು ಬೈಕಲ್ಲಿ ಟೈಟಲ್ ಕಾರ್ಡ್ ಮೇಲೆ ಬರುತ್ತೆ ಅದು, ಮತ್ತೆ ಒಂದಷ್ಟು ಜನ ಹುಡುಗರು ಪಲ್ಟಿ ಹೊಡಿದಾರಲ್ಲ, ಅದರಲ್ಲಿ ಇವರು ಸ್ಟಂಟ್ ಹುಡುಗ, ತುಂಬ ಸಣ್ಣ ಹುಡುಗ, ಅಂದರೆ ಅಷ್ಟು ಆಲೆ 8 ವರ್ಷ ಆಯಿತು. ನಾನು ನಿಜವಲ್ಲ ಅವ್ರು ನೋಡಿ ನಾವು ರೈತರು ಫ್ಯಾಮಿಲಿನ ಬಂದವರು ಈ ಥರದ್ದು ಹುಡುಗರುಗಳನ್ನ ಆ ಥರದ್ದು ವಿಚಾರನೇ ನೋಡಿರಲಿಲ್ಲ. ಯಾರು ಇವರೆಲ್ಲ ಹಿಂಗೆ ಪಲ್ಟಿ ಹೊಡಿತಾರಲ್ಲ ಇವರು ಅನ್ಸೋದು. ಆ ಹುಡುಗ ಅವತ್ತಿಂದ ಕಂಟಿನ್ಯೂಸ್ ಎಫರ್ಟ್. ಚಿಕ್ಕ ಹುಡುಗ, ಬಟ್ ಅದು ದೊಡ್ಡ ಪ್ರತಿಭೆ. ಖಂಡಿತ ದೊಡ್ಡ ಬೆಳೀತಾರೆ, ನಿಮ್ಮ ಆಶೀರ್ವಾದ ಇರಲಿ ಅವನಿಗೆ. ಅವನ ವಿಚಾರಗಳೇ ಬೇರೆ, ಅವ್ರ ವಿಚಾರಗಳೇ ಬೇರೆ. ಅವತ್ತಿಂದ ಇವತ್ತಿನವರೆಗೂ ಒಂದು 7-8 ಇಯರ್ಸಲ್ಲಿ ನಾನು ಮೂಮೆಂಟ್ ನೋಡಿದ್ದೀನಲ್ಲ, ನಿಜವೂ ಅದ್ಭುತವಾದ ಫೈಟ್ ಮಾಸ್ಟರ್ ಆಗಿ ಆಗ್ತಾರೆ ಅವರು. ನಾನು ಒಂದು ಕಾನ್ಫಿಡೆನ್ಸ್ ಮೇಲೆ, ಆಮೇಲೆ ಅಷ್ಟೇ ಒಳ್ಳೆ ಮನಸ್ಸಿದೆ. ಬೆಳೀಲಿ ಸುಬ್ರಹ್ಮಣಿ ಸ್ವಾಮಿ ಶರಣಮಯ್ಯಪ್ಪ, ಒಳ್ಳೆಯದಾಗಿ. ಎರಡನೇದಾಗಿ ನಾನು ಆ್ಯಕ್ಚುಲಿ ಯಾವಾಗಲೇ ಹೇಳಿದೆ,
ಇದು ನಾನು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆಗಡೆ ಹಂಚ್ಕೊಳ್ಳೋದು. ಯಾಕಂದ್ರೆ ಇದು 3ನೇ ಪ್ರೆಸ್ ಮೀಟ್. ಮುಹೂರ್ತ ಆದ್ಮೇಲೆ ಕುಂಬಳಕಾಯಿ ಆದ್ಮೇಲೆ ಮೇನ್ ಟ್ರೈಲರ್ ಬಿಟ್ಟಿದ್ವಿ. ನೆಕ್ಸ್ಟ್ ಸಿನಿಮಾ ರಿಲೀಸ್ 4 ಇದು ಪ್ರೈವೇಟ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ ನಾನೇ ಸ್ವಲ್ಪ ಒಂಚೂರು ಇದು ಯಾರು ಬೇಡ, ಪ್ರೆಸ್ ಮಾತ್ರ ಇರಲಿ, ಅವ್ರ ಮುಂದೆಗಡೆ ಅವ್ರು ತೋರ್ಸೋಣ, ಅವರು ಇದಾಗಿ ನೋಡ್ಲಿ. ಯಾಕಂದ್ರೆ ಎಲ್ಲೋ ಓದೋದು ನೆನಪು ನನಗೆ ಏನಂತಂದ್ರೆ, ಒಬ್ಬ ಒಳ್ಳೆ ಡೈರೆಕ್ಟರ್ಗೆ ಬಾಯಿ ಇರಬಾರ್ದಂತೆ, ಜಾಸ್ತಿ ಮಾತಾಡಬಾರ್ದಂತೆ. ಅದು ಈ ಕಾಲದಲ್ಲಿ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತದೆ. ಎಲ್ಲ ಜಾಸ್ತಿ ಎಲ್ಲ ಮಾತಾಡೋಣ, ನಿನಗೆ ಅಂತ ಒಂದು ಸ್ಕ್ರೀನ್ ಕೊಟ್ಟಿದ್ದೀವಿ, ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಅದೇನು ಮಾಡ್ತೀಯ ಅದನ್ನು ಮಾಡು, ತೋರಿಸು, ಅಷ್ಟೇ ಹೇಳೋದು ಇವಾಗಿನ ಆಡಿಯನ್ಸು. ಸೊ ಹಾಗಾಗಿ ನಾನು ಏನು ಹೇಳಬೇಕು ಅದನ್ನೆಲ್ಲ ನಾನು ಮೆಟೀರಿಯಲಲ್ಲಿ ಹೇಳಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಬಸ್ರೂರು ಮಾಡಿರೋದು ಸಚಿನ್ ಬಸ್ರೂರು. ಈಗ ಅವರು ಬಸ್ರೂರು ರವಿ ಬಸ್ರೂರು ಅವರ ಅಕ್ಕ ಮಗ, ಗೊತ್ತಿರುತ್ತೆ. ಆ ಹುಡುಗ ಫಸ್ಟ್ ಪಿಕ್ಚರು ನಮ್ದು ಇದು ಕರಾವಳಿ ಸ್ಟಾರ್ಟ್ ಆಯಿತು. ಕರಾವಳಿ ನಾನೇ ಕತೆ ಚಿತ್ರಕಥೆ ಇರೋದ್ರಿಂದ ಅದೇ ಫಸ್ಟ್ ಪಿಕ್ಚರ್ ಮ್ಯೂಸಿಕ್ಕು. ಅದು ನೋಡ್ಬಿಟ್ಟು ನಾನು ನಮ್ಮ ಪಿಕ್ಚರ್ ಮಾಡೋಂಥ ಕರ್ಕೊಂಡ್ಬಂದೆ. ಈಗ ಹುಡುಗ ನಿಜವಾಗ್ಲೂ ಎಷ್ಟು ಬಿಸಿ ಇದ್ದಾನೆ ಸರ್. 3 ಟ್ರೈಲರ್ ಇದೆ ಸರ್. ನನಗೆ ಎದ್ದೇಳಕ್ಕೆ ಬಿಡ್ತಾಯಿಲ್ಲ ಸರ್. ಎಲ್ಲ ಹಿಂಗೆ ಹಿಡ್ಕೊಂಡಿದ್ದಾರೆ. ನಾ ಏನು ಫಸ್ಟ್ ಕೆಲಸ ಮುಖ್ಯ, ಹೋಗಿ ಕೆಲಸ ಮಾಡೋದು. ನಾನು ಕೆಲಸ ಮಾಡಬೇಕಾದ್ರೆ ಅವರು ಯಾರೋ ನಂತರ ಡೈರೆಕ್ಟ್ರು, ಅವ್ರಿಗೇನೋ ಟೆನ್ಷನ್ ಇರುತ್ತೆ. ಟ್ರೈಲರ್ ರಿಲೀಸ್ ಮಾಡ್ತೀವಿ ಹೋಗ್ತಿರ್ತಾರೆ, ಅವರು ಇದಿರುತ್ತೆ, ಹೋಗಿ ಕೆಲಸ ಮಾಡೋದು ಪರವಾಗಿಲ್ಲ. ನಾವು ಬಂದು ಹೀರೋಯಿನ್ ಇಬ್ಬರು ಇರ್ತಾರೆ, ಅವ್ರಿಬ್ಬರೇ ಸಾಕು. ಅವ್ರಿಬ್ಬರನ್ನೇ ನೋಡೋದು. ಮನು ಸರ್ ಆಗಲಿ ಇನ್ನೊಬ್ರು ಅವ್ರೆಲ್ಲ ತೆಗಿಯೋದು, ಫೋಟೋ ತೆಗಿಯೋದು ಅವರಿಬ್ಬರದೇ ಅಂತ ಹೇಳಿ ಲಿರಿಕ್ಸ್ ಬೇರೆ ನಾಗೇಂದ್ರ ಪ್ರಸಾದ್ ಸರ್. ಅಪ್ಪ ಸಾಂಗ್ ನಾಗೇಂದ್ರ ಪ್ರಸಾದ್ ಸರ್, ಆಮೇಲೆ ಬ್ರೋ ಸಾಂಗ್ ನಾಗೇಂದ್ರ ಪ್ರಸಾದ್, ಆಮೇಲೆ ಸಂತೋಷ್ ನಾಯಕ್ ಒಂದು ಸಾಂಗ್ ಬಂದಿದ್ದಾರೆ. ಅದು ತುಂಬ ಅದ್ಭುತವಾದ ಸಾಂಗು. ಆ್ಯಕ್ಚುಲಿ ಇವರಿಬ್ಬರು ನನ್ನ ಬೈಕ್ ಹತ್ತಾ ಇರ್ತಾರೆ. ಆಲ್ರೆಡಿ ಇವ್ರು ಬಂದ ತಕ್ಷಣ ಕೇಳಿದ್ರು ನನಗೂ, ಆ ಸಾಂಗ್ ಯಾಕೆ ಸರ್ ಬಿಟ್ಟಿಲ್ಲ ಅಂತ. ಅವ್ರಿಂದ ಬರೀ ಕೇಳ್ತಾರೋ ಇಲ್ಲ ಒದಗಿದೆ ಕೊಡ್ತಾರೋ ಅಂತ ನಾನು ನೋಡ್ತಿದ್ದೆ. ಆದರೆ ಎಲ್ಲ ಮೆಟೀರಿಯಲ್ ನೀವೆಲ್ಲೇ ತೋರಿಸ್ಬಿಟ್ರೆ ರಿಲೀಸ್ ಆದ್ಮೇಲೆ ಏನು ಇರಲ್ಲ. ಅದಕ್ಕೆ ಅಂತ ಒಂದು ಸ್ವಲ್ಪ ಇವಾಗೆಲ್ಲ ಎಲ್ಲರೂ ಸತತ ದಿನೋತ್ಸವ ಅಂದ್ರಲ್ಲ, ಅದೆಲ್ಲ ಸುಳ್ಳು. ಸುಮ್ಮನೆ ಏನೋ ನಮ್ಮ ಖುಷಿಗೆ ಯಾವ ಪಿಕ್ಚರ್ ಇವಾಗೆಲ್ಲ ಸತತ ದಿನೋತ್ಸವ ಎಲ್ಲ ಆಚರಿಸೋಲ್ಲ, ಆಗೋದಿಲ್ಲ. ಇವಾಗ 25 ದಿವಸದ ಸೀಟ್ ಕೊಟ್ಟರೆ ಅದೇ ದೊಡ್ಡ ಸಾಧನೆ. ಅಷ್ಟೊಳಗೆ ಯಾರು OTT ಹಾಕೊಂಡ್ಬಿಟ್ಟಿರ್ತಾರೆ, ಅದ್ರ ಪಾಡಿಗೆ ಬಂದ್ಬಿಡ್ತದೆ. 25 ದಿವಸನೇ ಇವಾಗ ಸೂಪರ್ ಡೂಪರ್ ಹಿಟ್ಟು, ಅಷ್ಟೇ ಅಷ್ಟು. ಸೊ ಆ ಸಾಂಗ್ ನಾವು 25 ದಿವಸ ಕಂಟೆಂಟ್ ಆದ್ರೂ ಸಸ್ಟೈನ್ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಾಂಗು ಸಂಡೇ 30th ರಿಲೀಸ್ ಆದರೆ ಸಂಡೇಗೆ ಫ್ರೈಡೇ ಸಂಡೇ ಪ್ರಮೋದ್ ಮರವಂತೆ ಒಂದು ಸಾಂಗ್ ಬರೆದಿದ್ದಾರೆ. ಅದೇ ಇಷ್ಟ ಅದೇ ಸಾಂಗ್. ಪ್ರಮೋದ್ 3 ಜನ ಅವ್ರನ್ನ ಮಾತಾಡಿಸಿ ಎಲ್ಲ ಅಷ್ಟೊಂದು ಇದೆಲ್ಲ ತತ್ವ ಸಿದ್ಧಾಂತಗಳೆಲ್ಲ ಈಗ ನಾನು ಹೇಳಿದ್ರೆ ಅದು ಏನಾಗುತ್ತೆ. ನಾನು ಅವಾಗಲೇ ಹೇಳಿದೆ, ಜಾಸ್ತಿ ಎಲ್ಲ ಮಾತಾಡಬೇಡ ಅಂತಾರೆ ಡೈರೆಕ್ಟರ್ನ. ತುಂಬ ಮಾತಾಡಿದ್ರೆ ಏನಾಗುತ್ತೆ, ಅದು ಟ್ರೋಲ್ ಹೆಂಗೆ ಹೋಗ್ತವೆ ಅಂತ ನೋಡಿರ್ತೀರ. ಅದು ಒಂದೊಂದು ವರ್ಡ್ ತಗೊಂಡು ಏನೇನೋ ಮಾಡ್ತಾರೆ. ಸೊ ಹಾಗೆ ಅದೆಲ್ಲ ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೇದು ಅನ್ಕೋತೀನಿ. ತುಂಬ ಇಂಪಾರ್ಟೆಂಟ್ ಸರ್. ಒಂದೇ ವಿಚಾರ, ಅದು ನಾನು ಹೇಳ್ಬಿಟ್ಟು ಮತ್ತೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ ನೀವು ಅಂದ್ಕೋಬಾರ್ದು. ಬಟ್ ಆದರೂ ಹೇಳ್ತೀನಿ, ಮುಂದಿನ ಜನ್ರೇಷನ್ಗೆ ಅಬ್ಸರ್ವ್ ಮಾಡಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ನಮ್ಮ ಹತ್ರ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ನರ್ಸ್ಗೆ, ಒಬ್ಬ ಹೌಸ್ ಕೀಪಿಂಗ್ ಅಂದರೆ ಮನೆ ನೋಡ್ಕೊಳ್ಳೋವಂಥ ಒಂದು ಹೆಣ್ಮಗಳು ಯಾರಿಗೊಬ್ರಿಗೆ ಸಂಬಳ ಕೊಡೋ ದುಡ್ಡು ನಾವು ಇಟ್ಕೊಂಡಿಲ್ಲ ಅಂದರೆ ನಮ್ಮ ಅಂತ್ಯ ತುಂಬ ಬ್ರೂಟಲ್ ಆಗೋಗುತ್ತೆ. ಯಾಕೆ ಅಂತಂದರೆ ಈಗೆಲ್ಲ ಎಲ್ಲರಿಗೂ ಒಂದೇ ಮಕ್ಕಳು, 2 ಮಕ್ಕಳು ನೋಡಿರ್ತೀರ. ಮ್ಯಾಕ್ಸಿಮಮ್ 3 ಮಕ್ಕಳು ಇರೋರು ಯಾರು ತೋರಿಸಿ ಇವಾಗ ಈ ಜನ್ರೇಷನಲ್ಲಿ ಯಾರಿಲ್ಲ. 2ನೇ ಮಗು ಕೇಳಿದ್ರೆ ಹೆಂಡತಿ ಮನೇಲಿ ಒದಿತಾರೆ. ಪರಿಸ್ಥಿತಿ ಹಂಗಿದೆ. ಅಂದರೆ ಜನ್ರೇಷನ್ ಚೇಂಜ್ ಆಯ್ತಾ ಇಲ್ಲ. ಅಂದರೆ ಆ ಒಂದೇ ಮಗುನ ಎಲ್ಲೋ ಫಾರಿನಲ್ಲೆಲ್ಲ ಓದ್ಸೋ ಕಳಿಸ್ಬಿಟ್ಟಿರ್ತಾರೆ, ಇಲ್ಲ ಇನ್ನೇನೋ ಅವ್ರ ಲೈಫ್ ಹುಡಿಕೊಂಡು ಹೋಗಿರ್ತಾರೆ. ವಾಟ್ ಅಬೌಟ್ ಪೇರೆಂಟ್ಸ್? ಅಪ್ಪ ಅಮ್ಮ ಇಲ್ಲಿ ಅವ್ರಿಗೆ ಯಾರು ನೋಡ್ಕೋತಾರೆ? ತುಂಬ ಕಾರವಾದ ಸತ್ಯ ಇದು. ಈಗ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ ಇದು ಜನರೇಷನ್ ಚೇಂಜ್ ಆದರೆ ಇದೇ ನಡೆಯುತ್ತೆ. ಅದಕ್ಕೆ ಪ್ರಿಪೇರ್ ಆಗಬೇಕು. ಇವಾಗ ಒಬ್ಬರೇ ಮಕ್ಕಳು, 2ನೇ ಮಕ್ಕಳು ಇರ್ತಾರಲ್ಲ, ಅದೆಲ್ಲ ಕಾರವಾದ ಸತ್ಯ. ಅದು ನಡೆಯುತ್ತೆ ಮುಂದಕ್ಕೆ. ಆ ಥರದ್ದು ಒಂದು ವಿಚಾರ ಸರ್. ಎಲ್ರಿಗೂ ನಮಸ್ಕಾರ.
ಚೌಕಿದಾರ ಸಿನಿಮಾ ಮುಂಚೆ ನನಗೆ ಚಂದ್ರಶೇಖರ್ ಬಂಡೆಯಪ್ಪ ಅವರು ನನ್ನ ತುಂಬ ಆತ್ಮೀಯ ಗೆಳೆಯ. ಈ ಹಿಂದೆ ಅವ್ರು ಮಾಡಿದಂಥ ನಿರ್ದೇಶನದಲ್ಲಿ ಎಲ್ಲೂ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅವ್ರ ಕೈ ಕೆಳಗೆ ವರ್ಕ್ ಮಾಡೋದಕ್ಕೆ. ಬಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ 3 ವರ್ಷದ ಮುಂಚೆನೇ ನನಗೆ ಹೇಳ್ತಾರೆ, ಏನೋ ಒಂದು ಪಾತ್ರ ಅಂದ್ಕೊಂಡಿದ್ದೀನಿ, ಖಂಡಿತವಲ್ಲ ಅದರಲ್ಲಿ ನಿಮ್ಮನ್ನು ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಹಾಗೆ ಅಂತ ಹೇಳ್ತಿದ್ರು. ಈ ಥರ ನನಗೆ ಇಂಡಸ್ಟ್ರಿಯಲ್ಲಿ 250 ಸಿನಿಮಾ ಸುಮಾರು ಜನ ಡೈರೆಕ್ಟರ್ಗಳು ಈ ಥರ ಹೇಳ್ತಾರೆ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ಮರ್ತೇ ಬಿಟ್ಟಿರ್ತಾರೆ, ಇಲ್ಲ ಹೇಳ್ಬಿಟ್ಟಿದ್ದೀವಿ ಅಂತ ಯಾವುದೋ ಒಂದು 2 ದಿನದ ಪಾತ್ರ ಕರೆದುಬಿಟ್ಟಿರೋರು ಇದ್ದಾರೆ. ಆದರೆ ಮಾತು ಕೊಟ್ಟಂತೆ 3 ವರ್ಷದಿಂದ ಹೇಳ್ತಾ ಬಂದು ಮತ್ತೆ 1.5 ವರ್ಷ ಗ್ಯಾಪ್ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ತಕ್ಷಣ ಕರೆದಿ ಈ ಥರ ಹೇಳಿದ್ರು, ನಾನು ಹೇಳಿದ್ದೆ ನಿಮಗೆ ಅದೇ ಪಾತ್ರ ಈ ಥರ ಮಾಡಿದ್ದೀನಿ ಅಂದರು. ಅದರಲ್ಲೂ ನನ್ನ ಕೆರಿಯರಲ್ಲಿ ಇದು ತುಂಬ ಒಂದು ಚಾಲೆಂಜಿಂಗ್ ಪಾತ್ರ ಇದು, ಅಂಥ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈಗ ತಾವು ಕೇಳಿದಾಗೆ ಈ ಸಿನಿಮಾದಲ್ಲಿ ಏನೇನು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಫಾದರ್ ಸೆಂಟಿಮೆಂಟ್ ಒಂದು ಎಮೋಷನಲ್. ನನ್ನ ಪಾತ್ರ ಒಬ್ಬ ನಿಜವಾಗ್ಲೂ ಈಗಿನ ಜನ್ರೇಷನ್ ತುಂಬ ನಡೀತಾ ಇದೆ ಆ ವಿಚಾರ. ಒಂದು ಸಿಲ್ಲಿ ಮ್ಯಾಟ್ರಿಗೆ ಭಾಳ ಅತ್ಯಂತ ಆತ್ಮೀಯ ಗೆಳೆಯರು ಅಷ್ಟು ಚೆನ್ನಾಗಿರ್ತಾರೆ. ಒಂದು ಸಿಲ್ಲಿ ಮ್ಯಾಟ್ರ್, ಅದು ಅವ್ರದ್ದು ತಪ್ಪಿರಲ್ಲ, ಯಾರ್ದೋ ತಪ್ಪಿರಲ್ಲ, ಯಾರ್ದೋ ಮುಂದೆ ಒಂದು ಸಣ್ಣ ಅವಮಾನ ಆದರೆ ಹೆಂಗೆ ದ್ವೇಷ ಕಾರ್ತಾರೆ, ಹೆಂಗೆ ದ್ವೇಷ ಸಾಧಿಸ್ತಾರೆ ಅನ್ನೋದು ನನ್ನ ಪಾತ್ರದಲ್ಲಿ ಇದೆ ಈ ಸಿನಿಮಾದಲ್ಲಿ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಎಂಟೈರ್ ಈ ಸಿನಿಮಾದಲ್ಲಿ ನಮ್ಗೆ ತುಂಬ ಖುಷಿ ಏನಂದರೆ ನಮ್ಮ ಪೃಥ್ವಿ ಎಂಬಾರು ದಿಯಾ ಪಿಕ್ಚರ್ ನಾನು ನೋಡಿದಲ್ಲೇ ಅನ್ಕೊಂಡೆ ಒಂದು ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಅಸೆಟ್ ನಮ್ಮ ಇಂಡಸ್ಟ್ರಿಗೆ ಅಂತ. ಅದೇ ಥರದಲ್ಲಿ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಓರಿಯೆಂಟಾಗಿ ಒಂದು ರಫ್ ಲುಕ್ಕಲ್ಲೂ ಭಾಳ ಒಳ್ಳೆ ಫೋಟೋಜನ್, ಒಳ್ಳೆ ಮೋಲ್ಡ್ ಆಗ್ತಾರೆ. ಭಾಳ ಖುಷಿ ಆಗುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ, ಭಾಳ ಚೆನ್ನಾಗಿ ಬಂದಿದೆ ಅವ್ರದ್ದು. ಆ್ಯಂಡ್ ನಮ್ಮ ಧನ್ಯ ರಾಮ್ ಕುಮಾರ್ ಜೊತೆ ವರ್ಕ್ ಮಾಡಿದ್ದು ನಮ್ಗೆ ಖುಷಿ ಆಯಿತು. ಅವರು ಭಾಳ ಚೆನ್ನಾಗಿ ಇದರಲ್ಲಿ ತುಂಬ ಎಮೋಷ್ನಲ್ ಸೀನ್ಸ್ ಇದೆ, ಭಾಳ ಇದಿದೆ, ಅದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ನಾನು ನೋಡಿದೆ, ನಮ್ಮದು ಕಾಂಬಿನೇಷನ್ ಇದೆ ಅದು ಒಂದು ಸೀನಲ್ಲಿ, ಅದೊಂದು ಖುಷಿ ಆಯಿತು. ಇನ್ನು ನಮ್ಮ ಅದೇ ನಿರ್ದೇಶಕರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರು ಎಲ್ಲ ಸ್ಟ್ರೈಟ್ ಪಿಕ್ಚರೇ ಮಾಡೋದು. ಅದು ನಮಗೆ ನಿಜವಾದ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಬೇಕಾಗಿರೋ ವಿಚಾರ. ಈಗ ನಿಮಗೆ ಗೊತ್ತು, ಎಲ್ಲ ಸಿನಿಮಾ ಎಲ್ಲ ಥರದಲ್ಲೂ ರೀಮೇಕು, ಡಬ್ಬಿಂಗು, ಇನ್ನು ಲ್ಯಾಂಗ್ವೇಜಸ್ ಎಲ್ಲ ಥರ ಬಂದ್ಬಿಟ್ಟಿದೆ ಈಗ. ಅಂಥದ್ರಲ್ಲೂ ಒಂದು ಧೈರ್ಯ ಮಾಡಿ ಇಂಥ ಪಿಕ್ಚರ್ ಮಾಡೋದಕ್ಕೆ ಇವ್ರಿಗೆ ಬೆನ್ನೆಲುಬಾಗಿ ನಿಂತಿರೋದು ಸೇಮ್ ಹೆಸರು ಚಂದ್ರಶೇಖರ್, ನಮ್ಮ ಪ್ರಿನ್ಸಿಪಲ್ ಎಲ್ಲಿ ಕಾಣಲಿಲ್ಲ ಅವರು, ಅವರ ನಿರ್ಮಾಪಕರು ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ರು. ನಮಗೆಲ್ಲ ಭಾಳ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿತ್ತು. ಇನ್ನು ಸಚಿನ್ ಬಸೂರ್ ಅವ್ರ ಬಗ್ಗೆ ಹೇಳೋದು, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಇದು ನೋಡಿದಾಗ ಖುಷಿ ಆಯಿತು. ಇನ್ನು ನಮ್ಮ ಕ್ಯಾಮ್ರಾಮ್ಯಾನು ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ತೋರಿಸಿದ್ದಾರೆ, ಅದನ್ನು ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅದು ನಮಗೆ ಖುಷಿ ಕೊಡೋಂಥ ವಿಷಯ. ಇನ್ನು ಇವ್ರಿಗೆ ಭಾಳ ಆತ್ಮೀಯರಾಗಿರೋದು ಇವತ್ತು ನೋಡಿದೆ, ನಮ್ಮ ಲಾಯರ್ ಪ್ರವೀಣ್ ಅವ್ರು ಇರ್ಬೋದು, ನಮ್ಮ ರಾಘವೇಂದ್ರ ಸರ್ ಇನ್ಸ್ಪೆಕ್ಟರ್ ಭಾಳ ಚೆನ್ನಾಗಿ ಮಾತಾಡಿದ್ರು ಸಿನಿಮಾ ಬಗ್ಗೆ. ಕೆಲವ್ರಿಗೆ ಗೊತ್ತಿರಲ್ಲ, ಆ ಅಭಿರುಚಿನೂ ಇಟ್ಕೊಂಡು ಇಂಥ ಒಂದು ಫೀಲ್ಡಲ್ಲಿದ್ದಾರೆ. ಈ ನಿರ್ದೇಶಕರು 5 ಡಿಗ್ರಿ ತಗೊಂಡು ಸಿನಿಮಾ ಫೀಲ್ಡಲ್ಲಿ ಇದ್ದಾರೆ ಅಂದರೆ ಅದೇ ಒಂದು ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಈ ರೀತಿ ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಸ್ಟ್ರೈಟ್ ಪಿಕ್ಚರ್ ಬಂದಾಗ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಮಾಧ್ಯಮ ಮಿತ್ರರು ಯಾರೇ ಆಗಿರ್ಬೋದು, ಇಂಥದಕ್ಕೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ಪುಷ್ ಮಾಡೋ ಅನ್ನೋ ಒಂದು ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಟ್ರೈಲರ್ ಆಗಲಿ, ಹಾಡುಗಳಾಗಲಿ ಕಣ್ಣಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ನಿಮ್ಮ ಕ್ಯಾಮ್ರಾ ವರ್ಕ್ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಈ ಜರ್ನಿಯ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ನಾನು ರಥಾವರ ತಾರಕ ಸ್ವರ ಮಾಡ್ಬೇಕಾದ್ರೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದೆ. ಆವಾಗ ಚಂದ್ರು ಸರ್ ನೀವೊಂದು ಇದು ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ಮಾಡೋ ನನ್ನ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಅಂತ, ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತೀನಿ. ಹಾಗೇನೆ ನಮ್ಮ ಅನ್ನದಾತರು, ಪ್ರೊಡ್ಯೂಸರು, ನಿನ್ಗೇನು ಬೇಕು, ಇದು ಕೆಂಗೇರಿ ಬ್ರಿಡ್ಜಲ್ಲೆಲ್ಲ ಲೈಟ್ ಹಾಕ್ಸಿದ್ದು ಸಾಂಗ್ ಎಲ್ಲನೂ ನೋಡಿದ್ರಿ, ನಾಯಿಂಡಹಳ್ಳಿಲಿ, ಆಮೇಲೆ ರೋಡಲ್ಲೆಲ್ಲ ಲೈಟ್ ಹಾಕ್ಸಿ ತುಂಬ ಸಪೋರ್ಟ್ ಮಾಡಿದ್ರು. ನಿಮ್ಗೇನು ಬೇಕೋ ಅದೆಲ್ಲ ತಗೋ, ಏನು ಬೇಕು ಮಾಡು. ಆಮೇಲೆ ವಿಶೇಷ ಅಂದರೆ ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಇದು ಶಿವಣ್ಣ ಅವ್ರ ಪಿಕ್ಚರ್ ಆದಮೇಲೆ ಒಂದು 2ನೇ ಪಿಕ್ಚರಲ್ಲಿ ಅಲ್ಲಿ ತುಂಬ ಸುಂದರವಾದ ತಾಣಗಳಲ್ಲಿ ಸಾಂಗು ಇನ್ನು ರಿಲೀಸ್ ಆಗಿಲ್ಲ, ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ವೀಕು. ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ದೀವಿ, ಮುರಳಿ ಮಾಸ್ಟ್ರು ನಾವೆಲ್ಲ. ಹಾಗೇನೆ ಸಾಯಿ ಕುಮಾರ್ ಸರ್ ಜೊತೆಲಿ 50 ವರ್ಷದ ಇಂಡಸ್ಟ್ರಿಯಲ್ಲಿ ಅವ್ರ ಜೊತೆ ವರ್ಕ್ ಮಾಡೋದು ಅಂದರೆ ತುಂಬ ನಮ್ಗೆ ಒಳ್ಳೇದು. ಪಾಪ ಅವ್ರು ಏನು ಮಾಡಿಲ್ಲ, ಮಾಡಿ ನಿಮ್ಗೇನು ಬೇಕು ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ ಅಂತ ಒಳ್ಳೆ ಹುಮ್ಮಸ್ ಮಾಡ್ತಿದ್ರು. ಹಾಗೇನೆ ಪೃಥ್ವಿ ಸರ್ ನನಗೆ ಆಗಿನಿಂದ ಪರಿಚಯ, ಫಸ್ಟ್ ಪಿಕ್ಚರಿಂದ. ಅವರು ನಾವು ಒಂಥರ ಅಣ್ಣ ತಮ್ಮದಿರ್ತಾರ. ನಿಮ್ಗೇನು ಬೇಕು ಮಾಡಿ ಅಣ್ಣ, ಏನು ಬೇಕು, 6 ಗಂಟೆ ಬರ್ತಾ ಇದ್ರು. ರಿಯಲ್ ಆಗಿ ಬಾರ್ ಕೆಳಗಡೆ ಮಲಗಿದ್ರು, ರಿಯಲ್ ಆಗಿ ಅವರು ಬಂದು ಆ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ಧನ್ಯ ಮೇಡಮು ಫಸ್ಟ್ ಟೈಮು ರೇಷ್ಮೆ ಹುಳದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಹುಳ ಹೆಂಗೆ ಬಿಡೋದು, ಹುಳ ಇದು ಮಾಡೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್, ಅಷ್ಟೇ ಸಪೋರ್ಟ್ ಮಾಡಿದ್ರು. ಹಾಗೆ ಶ್ವೇತಾ ಮೇಡಮು
ತುಂಬ ಎಲ್ಲ ಟೀಮ್ ವರ್ಕ್, ನಮ್ಮ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಧನ್ಯವಾದಗಳು. ಹಾಗೇನೆ ನಿಮ್ಮ ಸಪೋರ್ಟು ಇರಲಿ. ಹಾಗೆ ನಮ್ಮ ಚಿತ್ರ ನೋಡಿ ಯಶಸ್ವಿ ಮಾಡಿ. ಸ್ವಾಮಿ ಶರಣ. ಎಲ್ರಿಗೂ ನಮಸ್ತೆ. ನನ್ನ ಚೌಕಿದಾರ್ ಫಸ್ಟ್ ಸಿನಿಮಾ, ಯಾಕಂದ್ರೆ ಈಗ ಸುಮಾರು ಸಿನಿಮಾ ಅದರಿಂದ ನನಗೆ ಫಸ್ಟ್ ಟ್ರಂಪ್ ಕಾರ್ಡ್ ಇದೆ. ಈಗ ದೊಡ್ಡ ದೊಡ್ಡ ಸಿನಿಮಾ ಇದರಿಂದ ಮಾಡ್ತಾ ಇದ್ದೀನಿ. ಬಟ್ ಫಸ್ಟ್ ಟೈಮ್ ಯಾರು ಇವ್ರು 100 days ಸಿನಿಮಾ ಕೊಟ್ಟಂತವ್ರು ರಥಾವರ ಸಿನಿಮಾ ಮಾಡಿದಾಗ ಅವರು ನನ್ನ ನ್ಯೂ ಕಮರ್ಸ್ನ ನಂಬೋದು ಬಿಲೀವ್ ಮಾಡೋದಿದೆಯಲ್ಲ, ಅದು ತುಂಬ ಗ್ರೇಟ್ ವಿಷಯ. ಅದು ಅವರಲ್ಲಿರೋವಂಥ ಒಂದು ಒಳ್ಳೆತನ, ಆ ಹಾರ್ಟ್ ಕೊಡುವಂಥ ಅವರು ಒಂದು ರೆಸ್ಪೆಕ್ಟ್. ಡೈರೆಕ್ಟ್ ಈಗ ಯಾರ್ಯಾರು 100 days ಸಿನಿಮಾ ಮಾಡೋರು ಯಾರು ಅಷ್ಟು ಸುಲಭವಾಗಿ ಯಾರು ನ್ಯೂ ಕಮರ್ಸ್ ಹತ್ರ ಬಿಟ್ಕೊಳ್ಳಲ್ಲ. ಯಾಕಂದ್ರೆ ನಾವು ಈಗ ಸುಮಾರು ಸಿನಿಮಾ ಅಪ್ರೋಚ್ ಮಾಡ್ತಾ ಇರ್ತೀನಿ, ಹೋಗಿ ಯಾರು ಆ ಥರ ಕೊಡೋದಿಲ್ಲ. ಈಗ ನಾನು ಇವತ್ತೆಲ್ಲೇ ಹೋಗೋದು, ಈಗ ಮಾರ್ಕ್ ಮಾಡಿದ್ದೀನಿ ಸುದೀಪ್ ಸರ್ದು. ನಾನು ಅಲ್ಲಿ ಹೋಗಿ ಫಸ್ಟ್ ಹೇಳೋದು, ನಾನು ಎಲ್ಲೇ ಹೋದ್ರು ಫಸ್ಟ್ ಚೌಕಿದಾರ ಅಂತ ಹೇಳ್ತೀನಿ. ಈಗ ಉಗ್ರಾಯುಧಂ ಮಾಡ್ತೀನಿ ಶ್ರೀಮುಳಿ ಸರ್ದು. ಅದೇನೋ ಗೊತ್ತಿಲ್ಲ, ಫಸ್ಟ್ ಡೇ ಧರ್ಮಣ್ಣ ಸರ್ ಜೊತೆ ಫೈಟ್ ಮಾಡಿದ್ವಿ. ಅವ್ರ ಜೊತೆ ಮಾಡುವಾಗ ದೊಡ್ಡ ಆರ್ಟಿಸ್ಟು, ನಾನು ಇನ್ನೂ ಚಿಕ್ಕ ಹುಡುಗ. ಅವ್ರಿಗೆ ನಾವು ಇನ್ನೂ ಸಿನಿಮಾಗೆ ಬಂದಿಲ್ಲ ಅವರೆಲ್ಲ ಸಿನಿಮಾ ಮಾಡುವಾಗ. ಬಟ್ ತುಂಬ ಅವತ್ತಿನ ದಿವಸ ನನಗೆ ಡೈರೆಕ್ಟ್ರು 1-2 hour ಕಷ್ಟ ಅನಿಸ್ತು ಅವ್ರಿಗೆ. ಬಟ್ ಅದಾದ್ಮೇಲೆ 2 hour ಆದಮೇಲೆ ನನಗೆ ಕೆಲಸ ಫ್ರೀಡಮ್ ಆಗಿ ಕೊಟ್ಟರು. ಮತ್ತೆ ನನಗೆ ಏನು ಬೇಕು, ನಿನಗೇನು ಬೇಕು ತಗೋತಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನ ಏನು ಮಾತಾಡಿಲ್ಲ. ಬಟ್ ಅಷ್ಟು ಪ್ರಿಪ್ರೇಷನ್ ಇತ್ತು, ಸುಮ್ಮನೆ ಏನೋ ಮಾಡ್ತಾರಂತ ಏನು ಕೊಟ್ಟಿಲ್ಲ. ಅದರಿಂದ ಡೈರೆಕ್ಟ್ರು ಏನು ಬೇಕು, ನಾವು ಎಕ್ಸ್ಟ್ರಾಸ್ ಏನು ಶೂಟ್ ಮಾಡಿಲ್ಲ, ಇಷ್ಟಿಷ್ಟೇ ಬೇಕು. ನಾನೊಂದು 30-40 ಸೀಕ್ವೆನ್ಸ್ ಬರ್ಕೊಂಡು ಹೋದ್ರು, ಅದರಲ್ಲಿ 7-8 ಸೀಕ್ವೆನ್ಸು ತಗೊಳ್ಳೋರು ನಾವು. ಹಂಗಾಗಿ ನನಗೆ ಡೈರೆಕ್ಟ್ರು ಕ್ಲಾರಿಟಿ ಇದ್ರೆ ನಮಗೂ ಫೈಟ್ ಮಾಸ್ಟರ್ಸ್ಗೆ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಸುಮ್ಮನೆ ಏನೋ ಶೂಟ್ ಮಾಡ್ತಾ ಇರ್ತೀವಿ, ಸುಮ್ಮನೆ 4 hour ಫುಟೇಜ್ 10 ನಿಮಿಷ ಫೈಟ್ ಮಾಡಿಸಿ 2 ನಿಮಿಷಕ್ಕೆ ಎಡಿಟ್ ಮಾಡೋದು, ಅದು ಅನ್ನೆಸರಿ. ಸುಮ್ಮನೆ ಪ್ರೊಡ್ಯೂಸರ್ಗೂ ಲಾಸು, ಎಲ್ಲನೂ ಲಾಸ್ ಆಗುತ್ತೆ. ಕ್ಲಾರಿಟಿ ಇರ್ಬೇಕು. ಯಾವುದೇ ಡೈರೆಕ್ಟರ್ ಕ್ಲಾರಿಟಿ ಇದ್ದಾಗ ನಮಗೂ ಫೈಟ್ ಮಾಸ್ಟರ್ಗೆ ಹೆಲ್ಪ್ ಆಗುತ್ತೆ ತುಂಬ ವರ್ಕ್ ಮಾಡೋದಕ್ಕೆ. ಡೈರೆಕ್ಟರ್ಗೆ ಏನು ಬೇಕೋ, ಸಬ್ಜೆಕ್ಟ್ಗೆ ಏನು ಬೇಕೋ ಅವ್ರಿಗೆ ಗೊತ್ತಿರುತ್ತೆ ಡೀಟೇಲಾಗಿ. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಅದರ ಕ್ಲಾರಿಟಿ ಇದ್ದಾಗ ಅವ್ರಿಗೆ ಏನು ಬೇಕೋ ನಾವು ತಗೊಳೋಕೆ ಈಸಿ ಆಗುತ್ತೆ. ಲಾಸ್ಟಿಗೆ ಎಂಡ್ ಆಫ್ ದಿ ಡೇ ಸುಮ್ಮನೆ ಈಗ 2 ದಿವಸ ಸಾಕಾಗುತ್ತೆ ಶೂಟ್ಗೆ, ಅದನ್ನ 4 ದಿವಸ ಮಾಡಿದ್ರೆ ಅದನ್ನ ನಾವೆಲ್ಲ ಪಬ್ಲಿಸಿಟಿಲೋ ಮತ್ತೊಂದು ಕಡೆ ಬಳಸ್ಕೋಬೋದು, ಅದೇ ಬಜೆಟ್ ಇದ್ರೆ. ನಾವು ಸುಮ್ಮನೆ ಎಕ್ಸ್ಟ್ರಾ ಶೂಟ್ ಮಾಡ್ಕೊಳ್ತೀವಿ. ಬಟ್ ನನಗೆ ಡೈರೆಕ್ಟ್ರು ತುಂಬ ಥ್ಯಾಂಕ್ಸ್ ಸರ್. ಯಾಕಂದರೆ ನನ್ನನ್ನು ಬಿಲೀವ್ ಮಾಡಿ ನೀವು ಕೊಟ್ಟಿದ್ದೀರಾ. ಮತ್ತು ನನಗಿದು ಫಸ್ಟ್ ಸಿನಿಮಾ ಆಗಿದ್ದರಿಂದ ನನಗೆ ಸುಮಾರು ವರ್ಷಗಳಿಂದ ನನ್ನ ಕರ್ನಾಟಕ ಸ್ಟೇಟ್ ಯೂನಿಯನ್ಗೆ ಮತ್ತು ನನ್ನ ಫೈಟರ್ಸ್ಗೆ ಎಲ್ರಿಗೂ ಈ ವೇದಿಕೆ ಮೂಲಕ ಧನ್ಯವಾದ ತಿಳಿಸಕ್ಕೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಪೃಥ್ವಿ ಸರ್ಗೂ ಮತ್ತು ಪೃಥ್ವಿ ಸರ್ ಬಗ್ಗೆ 1-2 ಮಾತು ಹೇಳ್ತೀನಿ. ಏನಂದರೆ ಇಷ್ಟು ಫ್ಲೆಕ್ಸಿಬಲ್ ಆಗಿ ನನಗೆ ಅವರು ರೆಸ್ಟೇ ಕೊಟ್ಟಿಲ್ಲ. ನಾನು ಒಂದು ಚೇಂಜಿಂಗ್ ಸೀನ್ ಮಾಡಿದ್ವಿ, ಇನ್ ಕೇಸ್ ಓಮ್ ಥರ ಇದೆ ನಿಮ್ಗೆ ಒಂದು ಸೀಕ್ವೆನ್ಸು ಹೇಳ್ಬೋದ ಸರ್? ಓಕೆ, ಓಮ್ ಥರ 1 day ಫುಲ್ ಹೊಡಿದ್ವಿ. ಫೈಟರ್ಸ್ ಕೂಡ ಸುಸ್ತಾಗಿದ್ದಾರೆ, ಬಟ್ ನಮ್ಮ ಪೃಥ್ವಿ ಸರ್ ಸುಸ್ತಾಗಿಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ನೀವು ಬಂದು ನಮಗೆ ಈ ಥರ ಪ್ರೋತ್ಸಾಹ ಕೊಡ್ತಾ ಇರ್ತೀರಾ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಇಲ್ಲೇ ಇದೆ ನಮ್ಮ ಕಾಸ್ಟ್, ನಮ್ಮ ಕ್ರೂ, ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರಿಂದ ನಾನು ಶುರು ಮಾಡ್ತೀನಿ. ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನನ್ನು ನೋಡಿದ್ರು ಅಂದರೆ ನನಗದು ಅದೇ ಒಂದು ದೊಡ್ಡ ವಿಷಯ. ಸೊ ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನಾನು ಇಲ್ಲಿವರೆಗೂ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ಬೋದು. ಈ ಪಾತ್ರ ನನಗೆ ತುಂಬ ವಿಭಿನ್ನ ಅಂತಲೇ ಹೇಳ್ಬೋದು. ಆ ಒಂದು ಅನುಭವನೇ ಬೇರೆ ಥರ ಇತ್ತು ನನಗೆ. ಜೀವನದಲ್ಲಿ ನಾನು ಆ ಥರ ಕಾಣಿಸ್ಕೊಳ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿ ಹೋಗ್ತೀನಿ, ಆ ಥರ ಒಂದು ರೇಷ್ಮೆ ಬ್ಯಾಕ್ಗ್ರೌಂಡಲ್ಲಿ ನಾನು ಅಲ್ಲಿ ನೋಡಿದ್ದಿರ್ಬೋದು, ಕಲ್ತಿದ್ದಿರ್ಬೋದು. ಭಾಳ ನನಗೆ ಲೈಫಲ್ಲೇ ಬೇರೆ ಎಕ್ಸ್ಪೀರಿಯನ್ಸ್ ಅದು. ಸೊ ಆ್ಯಕ್ಟಿಂಗ್ ಮಾಡಿದಾಗ ನಾವು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಲೈಫ್ಸ್ನ ಲೀಡ್ ಮಾಡ್ಬೋದು. ಸೊ ಈ ಸಿನಿಮಾದ ಮೂಲಕ ನನಗದು ಕಾಣಿಸ್ತು. ಆ್ಯಂಡ್ ನಮ್ಮ ಪೃಥ್ವಿಯವ್ರ ಬಗ್ಗೆ ಹೇಳಬೇಕಿದ್ರೆ ಆನ್ ಸೆಟ್ ಅವರ ಡೆಡಿಕೇಶನ್ ನನಗೆ ಬಹಳ ಇಂಪ್ರೆಸ್ ಆಯಿತು. ಆ್ಯಂಡ್ ಅವ್ರನ್ನ ನೋಡಿ ನಾನು ಕೂಡ ಓಕೆ, ನಾನು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೋದೇನೋ ಅಂತ ಅನಿಸ್ತು. ಈಸ್ ಬ್ರಿಲಿಯಂಟ್ ಆ್ಯಕ್ಟರ್. ಆ್ಯಂಡ್
ಮೊದಲಿಂದಾನು ನಾನು ನಮ್ಮ ಮಮ್ಮಿ ಅವ್ರು ಒಂದು ಸಿನಿಮಾ ನೋಡಿ ಅಂದ್ಕೊಂಡಿದ್ವಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಈ ಸಿನಿಮಾದ ಮೂಲಕ ಅದು ಕೂಡ ನನ್ನ 1 ವರ್ಷ ಕಂಪ್ಲೀಟ್ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಸರ್ ಬಗ್ಗೆ ನಾವು ಮಾತಾಡಲೇಬೇಕು. ಐ ಹ್ಯಾವ್ ಬಿನ್ ಅ ಫ್ಯಾನ್ ಆಫ್ ಹಿಸ್. ತುಂಬ ವರ್ಷಗಳಿಂದ ಅವ್ರನ್ನ ಭೇಟಿ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಡೈಲಾಗ್ ಕೇಳಬೇಕು ಅಂತ ನನಗೆ ಆಸೆ ಇತ್ತು. ಸೊ ಆನ್ ಸೆಟ್ ಅವರು ಕೂಡ ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ವಯಸ್ಸಲ್ಲಿ ಅವ್ರು ನಮಗಿಂತ ಎಷ್ಟೋ ದೊಡ್ಡವ್ರು ಇರ್ಬೋದು, ಆದರೆ ಆನ್ ಸೆಟ್ ಎಲ್ರಿಗಿಂತ ಅವರೇ ಆ್ಯಕ್ಟಿವ್ ಆಗಿದ್ದಿತ್ತು. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ನನಗೆ ಒಂದು ಫೇಮಸ್ ಡೈಲಾಗ್ ಕೂಡ ಹೇಳಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಟ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಧರ್ಮ ಸರ್ ಅವ್ರ ಜೊತೆ ಕೂಡ ನಂದು ಒಂದು ಸೀಕ್ವೆನ್ಸ್ ಬರುತ್ತೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರು ಹೇಳಿದ ಮಾತಿಗೆ. ನನ್ನ ಪರ್ಫಾರ್ಮೆನ್ಸ್ ಅವ್ರು ಇಷ್ಟಪಟ್ಟರು ಅಂತ, ಯಾಕಂದರೆ ಅವರೇ ಎಷ್ಟು ದೊಡ್ಡ ಕಲಾವಿದರಲ್ವಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ನಮ್ಮ ಸಿನಿಮಾಟೋಗ್ರಾಫರ್ ಇರ್ಬೋದು, ನಮ್ಮ ಸ್ಟಂಟ್ ಮಾಸ್ಟರ್, ಎಲ್ರಿಗೂ ಐ ವಾಂಟ್ ಟು ಜಸ್ಟ್ ವಿಶ್ ದೆಮ್ ಆಲ್ ಲಕ್. ಈ ಸಿನಿಮಾದ ಮೂಲಕ ನಮ್ಗೆಲ್ರಿಗೂ ಒಂದು ಒಳ್ಳೆ ರೆಕಗ್ನಿಷನ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಹೇಳೋದಿಷ್ಟೇ, ಒಬ್ರು ಸರ್ ಕೇಳಿದ್ರಿ ಈಗ ಈ ಜನ್ರೇಷನ್ಗೆ ಈ ಸಿನಿಮಾ ಎಷ್ಟು ಮುಟ್ಟುತ್ತೆ ಅಂತ. ಎಷ್ಟೋ ಸಿನಿಮಾಗಳು ಬರುತ್ತೆ ಈಗ, ಆದರೆ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ನಾವು ಇದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೋದು ಅಂತ ಹೇಳೋ ವಿಷಯ ಕಮ್ಮಿ. ಆದರೆ ಈ ಸಿನಿಮಾಲಿ ತುಂಬ ಇದೆ. ಸೊ ಅದಕ್ಕೋಸ್ಕರನಾದರೂ ನಮ್ಮ ಆಡಿಯನ್ಸ್ ಈ ಸಿನಿಮಾನ ನೋಡಬೇಕು. ಮತ್ತೊಮ್ಮೆ ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಒಂದು ಸೆಕ್ಷನ್ಗಂತೂ ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ಸೆಕ್ಷನ್ ಅನ್ನೋದಕ್ಕಿಂತ ಐ ಥಿಂಕ್ ವಿಮೆನ್, ಹೆಣ್ಮಕ್ಳಿಗೆ ತುಂಬ ಕನೆಕ್ಟ್ ಆಗುವಂಥ ಒಂದು ಪಾತ್ರ. ನಾನು ಜಾಸ್ತಿ ಬಿಟ್ಕೊಡದೆ ಏನು ಹೇಳ್ಬೋದು ಅಂದರೆ, ಅವರ ಸ್ಟ್ರಗಲ್ಸ್ ಜಾಸ್ತಿ ಜನ ಮಾತಾಡಕ್ಕೆ ಹೋಗಲ್ಲ ಅಲ್ವಾ, ಅದು ಇಲ್ಲಿ ಕಾಣುತ್ತೆ. ಸ್ಟ್ರಗಲ್ಸ್ ಬಿಟ್ಟು ಅವರ ಒಂದು ಮುಖ್ಯ ಕ್ಯಾರೆಕ್ಟರ್ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಗ್ಲೂ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಕಷ್ಟ ಅಂತ ಬಂದಾಗ ಹೆಣ್ಮಗಳು ಎಷ್ಟು ಮುಖ್ಯವಾದ ಪಾತ್ರ ಪ್ಲೇ ಮಾಡ್ತಾಳೆ ಆಗ ಅನ್ನೋದು ನನ್ನ ಪಾತ್ರದಲ್ಲಿ ಕಾಣುತ್ತೆ. ಎಲ್ರಿಗೂ ನಮಸ್ಕಾರ. ಚೌಕಿದಾರ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿನಿಮಾದ ಚೌಕಿದಾರ್ ಬಗ್ಗೆನೇ ಶುರು ಮಾಡಬೇಕು. ಅಂದರೆ CSP ಸರ್ ಬಗ್ಗೆ. ಯೂಶ್ವಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವುದೇ ಸೆಟ್ಟಿಗೆ ಹೋದಾಗ ನನ್ನ ಒಳಗಡೆನೆ ಒಂದಷ್ಟು ದ್ವಂದ್ವಗಳಿರುತ್ತೆ. ಅಂದರೆ ಈ ಥರ ಮಾಡದ ಆ ಥರ ಮಾಡದ ಅಂತ. ನನ್ನ ಪ್ರಕಾರ ಇದೊಂದು ಫಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ನಾನು ಯಾವುದೇ ಫ್ಯಾಕಲ್ಟಿ, ಮೈಂಡಲ್ಲಿರುವಂಥ ಯಾವುದೇ ಫ್ಯಾಕಲ್ಟಿನ ಯೂಸ್ ಮಾಡದೆ ಮಾಡಿರುವಂಥ ಸಿನಿಮಾ. ಬಿಕಾಸ್ ಅಂಥ ಒಬ್ಬ ಒಳ್ಳೆ ಗೈಡ್ ಇದ್ರು ಚಂದ್ರಶೇಖರ್ ಸರ್. ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಏನೇ ಮಾಡಿದ್ರು ಕೂಡ ಅಂತ ಹೇಳಿದ್ರು, ಹ್ಞೂ ಅಂತ ಹೇಳಿದ್ರು, ಅದು ಇವರೇ ಹೇಳ್ಸಿರೋದು, ಇವರೇ ಕೊರಿಯೋಗ್ರಾಫ್ ಮಾಡಿ ಹೇಳ್ಸಿರುವಂಥದ್ದು. ಸೊ ಹಾಗಾಗಿ ಏನೇ ಶ್ರೇಯ ಬಂದ್ರು, ಏನೇ ಕ್ರೆಡಿಟ್ ಬಂದ್ರು ಸರ್ಗೆ ಬರಬೇಕು. ನಿಜವಾಗ್ಲೂ ಅದೇ ಇವರು ಸಿದ್ದು ಸರ್ ಒಂದು ಇನ್ಸಿಡೆಂಟ್ ಹೇಳಿದ್ರು, ನಾಗರಬಾವಿ ಅನ್ಕೋತೀನಿ, ಅದು ಬಾರ್ ಮುಂದೆ ಅವ್ರು ಹೇಳಿರೋದು ತಪ್ಪ ನೆನಪಾಯ್ತು ನನಗೆ. ನಿಜವಾಗ್ಲು ನಾನಾಗಿದ್ದಿದ್ರೆ ನಾನು ಆ ಶಾರ್ಟ್ ಮಾಡ್ತಾನೆ ಇರಲಿಲ್ಲ. ಅಂದ್ರೆ ಸೆಟ್ಗೆ ಬಂದ್ಮೇಲೆ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಇವರಿಗೆ ನಾನು ಸರೆಂಡರ್ ಆಗಿದ್ದರಿಂದ ದೂರದಲ್ಲಿ ಎಲ್ಲೋ ಅವ್ರು ಯಾರು ಕಾಣಿಸಿರ್ಲಿಲ್ಲ. ನಾಗರಬಾವಿಲಿ ಒಂದು ಬಿಸಿ ಬಾರ್, ಅದು ಬಾರ್ ಹೊರಗಡೆ ನಾನು ಕುಡ್ದು ಮಲಗ್ಬೇಕು. ಅಂದ್ರೆ ರಿಯಲ್ ಕುಡಿಯೋದಲ್ಲ, ಕುಡ್ದಿರೋ ತರ ಮಲಗ್ಬೇಕು. ನನಗೆ ಟೆನ್ಷನ್ ಏನಂದ್ರೆ ಯಾರಾದ್ರೂ ಒಂದು ವಿಡಿಯೋ ಮಾಡಿ ಬಿಟ್ಟು ಪೃಥ್ವಿ ಎಂಬರ್ ಕುಡ್ದು ಮಲಗಿದಾರೆ, ಅಲ್ಲಿ ಡೈರೆಕ್ಟ್ರು ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ, ಯಾರು ಇಲ್ಲ. ಒಂದು 15 ನಿಮಿಷ ಮಲಗಿಸಿದ್ರೆ ನನ್ನನ್ನ ಫುಲ್ ಟೆನ್ಷನ್. ನಾನು ಇರ್ಲಿ ಏನೇ ಇರ್ಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರೆ ಮಾಡ್ಬಿಡೋಣ ಅಂತ. ಅದು ನನ್ನ ಪ್ರಕಾರ ನನಗೆ ನನ್ನ ಕೆರಿಯರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸನ್ನಿವೇಶ ಅದು. ಸೊ ನಿಜವಾಗ್ಲೂ ಅದು ಅಂತ ಧೈರ್ಯ ನಾನು ರಿಯಲ್ ಲೈಫಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ರೀತಿಲಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಓವರ್ಕಮ್ ಮಾಡಿದೀನಿ ಅಂತ ನನ್ಗೆ ಅನಿಸ್ತು. ಲಕ್ಕಿಲಿ ಯಾರು ರೆಕಾರ್ಡ್ ಮಾಡಿಲ್ಲ ಅನ್ಕೋತೀನಿ, ಗೊರೇ ಆಗಿಲ್ಲ, ಯಾವನೋ ಮಲಗಿದಾನೆ ಅಂತ ಬಿಟ್ಟಿದೆ, ತುಳ್ಕೊಂಡು ಹೋಗಿದ್ದಾರೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯೂಶಲಿ ಯಾವುದೇ ಸಿನಿಮಾಗೆ ಒಬ್ಬ ಆಡಿಯನ್ಸ್ ಆಗೋ ಮೊದಲು ನಾವು ಆಕ್ಟರ್ಸ್ ಅಥವಾ ಟೆಕ್ನಿಷಿಯನ್ ಸ್ಕ್ರಿಪ್ಟ್ ಹೋದಾಗ ನಾವು ಆಡಿಯನ್ಸ್ ಆಗಿರ್ತೀವಿ.
ಸೊ ಸರ್ ಸ್ಕ್ರಿಪ್ಟ್ ಓದಿದಾಗ ನನ್ನ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾನೇ ಮಾಡ್ಕೊಂಡಿದ್ದೀನಿ ಈ ಚೌಕಿದಾರ್ ಸಿನಿಮಾ ಶೂಟಿಂಗ್ ಮೂಲಕ. ಅಲ್ಲಿ ಯಾವುದೋ ಒಂದು ಸೀನಲ್ಲಿ ಇವರು ನನಗೊಂದು ಹೇಳುವಂತ ಸನ್ನಿವೇಶ ಇದೆ, ಒಂದಷ್ಟು ಮಾತುಗಳು ಹೇಳುವಂತ ಸನ್ನಿವೇಶಗಳಿದೆ. ಅವ್ರು ಹೇಳಿದಾಗ ಅದು ನನಗೆ ನಾಟ್ತಾ ಇತ್ತು. ಆಕ್ಟರ್ ಬಿಟ್ಟು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನನಗೆ ನಾಡ್ತಾ ಇತ್ತು, ನನ್ನಲ್ಲೂ ಒಂದಷ್ಟು ಬದಲಾವಣೆಗಳು ತರ್ತಾ ಇತ್ತು. ಪ್ರಾಯಶಃ ಅದು ಅವರ ಬರವಣಿಗೆಗೆ ಇರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಆಕ್ಟ್ ಮಾಡುವಂತ ಎಲ್ಲರೂ ಕೂಡ ಇವ್ರನ್ನ ನಾನು ಸ್ಫುರದ್ರೂಪಿ ವಿಲನ್ ಅಂತ ಕರಿತೀನಿ. ಆಕ್ಚುಲಿ ಇವರು ಹೀರೋ ಆಗ್ಬೇಕಿತ್ತು, ಆಗಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ. ಅದಕ್ಕೆ ಇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವ್ರಿಗೆ ಗಡ್ಡ ಎಲ್ಲ ಬಿಡಿಸಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಧರ್ಮಣ್ಣ ಸರ್ಗೆ. ಅಂಡ್ ಸಾಯಿ ಕುಮಾರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದ ನಾಯಕ ನಟ ಅವರೇ. ಸ್ಟೋರಿ ರಿವಾಲ್ವ್ ಆಗೋದು ಅವರ ಸುತ್ತ. ಅದು ಥಿನ್ ಲೈನ್, ಪೇರೆಂಟಿಂಗ್ ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಥಿನ್ ಲೈನ್. ಅದು ನಾನು ಒಬ್ಬ ಮಗ, ಅಂದ್ರೆ ನಾನು ಮಗ, ಸೊ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನನಗ್ ಮಗಳಾದ್ಮೇಲೆ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಾಗಕ್ಕೆ ಶುರು ಆಯ್ತು. ಅದೊಂದು ತುಂಬಾ ಒಂದು ನಾಜೂಕಾದ ವಿಷಯ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು. ತೀರಾ ಅವ್ರಿಗೆ ಬೈದು ಬೆಳೆಸಿದ್ರು ಅವರಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ, ಅಥವಾ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರು ಅವರಲ್ಲಿ ಕೆಟ್ಟ ಪರಿಣಾಮಗಳು ಬೀರ್ಬೋದು. ಸೊ ಅದೊಂದು ಥಿನ್ ಲೈನ್, ಅದನ್ನ ಇವರು ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಯಾವತ್ತೂ ಕೂಡ ಅಷ್ಟೇ, ಸಿನಿಮಾ ಬರೀ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಆಗಿ ಉಳಿಯದೆ ಒಂದಷ್ಟು ವಿಷಯಗಳನ್ನ ಜನರಲ್ಲಿ ಯೋಚನೆಗಳನ್ನ ಮೂಡಿಸುವಂತ ಕೆಲಸ ಮಾಡಿದ್ರು. ಟ್ರೈಲರ್ ನೋಡಿದ ತಕ್ಷಣ ಸರ್ ರಾಘವೇಂದ್ರ ಸರ್ ಅವರು ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆ ಕೆಲಸ ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅದು ಚೌಕಿದಾರ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಧನ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ನನಗೀಗ ಅವ್ರ ಸರ್ ಹೇಳಿದ್ರು ಇದು ತುಂಬಾ ಅರ್ಲಿ ಆಯ್ತು ಅಂತ. ಅದು ನಮ್ಗೆ ಗೊತ್ತಿಲ್ಲ, ಅರ್ಲಿ ಆಯ್ತಾ ಲೇಟ್ ಆಯ್ತಾ ಗೊತ್ತಿಲ್ಲ. ಫಸ್ಟ್ ಡೇ ನಾನು ಇವ್ರನ್ನ ಸೆಟಲ್ ನೋಡಿದಾಗ, ನಾವು ಒಂದಷ್ಟು ಕೆಲವೊಂದು ಆಡ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ, ಪಾತ್ರ ತೊಳಿತಾ ಇದ್ದಾರೆ. ನಾನ್ ಸುಮ್ಮನೆ ಹಿಂಗ್ ಟರ್ನ್ ಮಾಡಿ ನೋಡ್ತೀನಿ, ಇವ್ರು ಪಾತ್ರ ತೊಳಿತಿದ್ದಾರೆ. ಧನ್ಯ ಅವರು ಕಂಪ್ಲೀಟ್ಲಿ ಚೇಂಜ್. ನನಗೆ ಏನ್ ಈ ತರ ಅಂದ್ರೆ, ನಾನು ಅಲ್ಲೇ ಕೇಳ್ದೆ, ಐ ಡೋಂಟ್ ಥಿಂಕ್ ನಿಮ್ ನೆನಪಿದೆ ಎಲ್ಲ ಗೊತ್ತಿಲ್ಲ, ನೀವು ಇದನ್ನ ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳ್ದೆ. ಇಲ್ಲ, ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ಬರು ಆಕ್ಟರ್ ಒಬ್ಬ ಡೆಡಿಕೇಟೆಡ್ ಆಗಿ ಮಾಡಿದಾಗ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸೊ ಇವ್ರು ಈ ತರ ಪಾತ್ರಗಳನ್ನ ಆಯ್ಕೆ ಮಾಡಿರೋದು ಶ್ಲಾಘನಾರ್ಹ ವಿಷಯ. ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶ್ವೇತಾ ಮ್ಯಾಮ್ ಅವರು, ಸುಧಾ ರಾಣಿ ಮ್ಯಾಮ್ ಅವರು, ಅಂಡ್ ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಂದು ಹಾಡು ದಯವಿಟ್ಟು ಬೇಗ ರಿಲೀಸ್ ಮಾಡಿ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡಬೇಡಿ, ಬೇಗ ಮಾಡಿ. ಅಲ್ಲ, ಯೂಶಲಿ ಇದೆಲ್ಲ ಇಂಟರ್ನಲ್ ಟಾಕ್ಸ್, ಇಲ್ಲೇ ಟಾಕ್ಸ್ ಮಾಡ್ತೀನಿ ಸರ್, ಪ್ಲೀಸ್ ಸರ್ ರಿಲೀಸ್ ಮಾಡಿ ಸರ್ ಬೇಗ. ಇವರು ಭಯ ಬಿದ್ದದ್ದು ಒಂದು ಕೆಂಗೇರಿ ಹತ್ರ ಒಂದು ಬ್ರಿಡ್ಜ್ ಇದೆ, ಆರ್ಚ್ ಇದೆ, ನೋಡಿರ್ತೀರ ನೀವು. ನಾನು ಅನ್ಕೊಂಡಿದ್ದೆ ಆರ್ಚ್ ಮೇಲೆ ಇವ್ರನ್ನ ಹತ್ತಿಸ್ಬಿಟ್ಟೆ. ಮೇಲೆ ಹತ್ರಕ್ಕೆ ಹೋದ್ರೆ ನನ್ನ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ನಾನು ದೂರದಲ್ಲಿ ನಿಂತ್ಕೊಂಡು ಅವರು ಎನಿವೇ ನಮ್ಮೆಲ್ಲ ಹತ್ರ ಹೇಳ್ಕೊಳಕಾಗತ್ತಲ್ವ, ಅವ್ರ ಕೈ ಕಾಲು ಎರಡು ನಡುಗ್ತಾ ಇತ್ತು. ನಾನು ನೋಡಿದೆ. ನಾನು ಸ್ವಲ್ಪ ದಿವಸ ಆದ್ಮೇಲೆ ಇವರು ನನ್ನ ಮೇಲೆ ರಿವೆಂಜ್ ತಗೋತಾರೆ. ನೀನು ಹತ್ತಿಸ್ಬಿಟ್ಟು ಎಲ್ಲ ಸುಮಾರು ಕ್ರೂ ಒಂದು 500 ಜನ ಕ್ರೂ ನಿಂತಿದ್ದಾರೆ, 2 ಕಡೆ ಬ್ಲಾಕ್ ಮಾಡಿದ್ದೀವಿ. ಒಂದಿಷ್ಟೇ ಇರೋದು, ಒಂದು ಅಷ್ಟಡಿ 2 ಅಡಿ ಏನಿದೆ, 5 ಆ ಶಾರ್ಟಲ್ಲಿ ನಿಧಾನ ಪಾಸ್ ಮಾಡಿ ಮಾರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದ್ರ ಮೇಲೆ ಅವ್ರ ಮಲ್ಕೊಂಡು ಕೆಳಗಡೆ 300 ಅಡಿ ಆಳ ಇದೆ, ನಡೀತಾ ಇತ್ತು. ಆಕ್ಚುಲಿ ನಾನು ಅದಕ್ಕೋಸ್ಕರ ಯಾವತ್ತಾದ್ರೂ ನನ್ನ ಮೇಲೆ ಸೇಟ್ ತೀಸ್ಕೊತೀನಿ ಅನ್ಕೊಂಡಿದ್ದೆ. ಆದರೆ ಆ ಬಾರ್ದು ಹೇಳ್ತವ್ರೆ, ಅದು ನನಗೆ ನಿಜವಾಗ್ಲೂ, ನಾನೇನಂತಂದ್ರೆ ನಿಜವಾಗ್ಲೂ ಕುಡಿದು ಬಾರ್ ಮುಚ್ಚಲ್ಲಿ ಬಿದ್ದಿರೋ ಥರ ಲೈವ್ ಆಗಿ ಬೇಕು. ಸರ್ ನೀವಾಗ ಮಲ್ಕೊಳ್ಳಿ ಸರ್ ಕ್ಯಾಮ್ರಾ ಪೊಸಿಷನ್ ಆಗಲಿ ಸರ್, ಕ್ಯಾಮ್ರಾ ಪೊಸಿಷನ್ ಆಗಲಿ, ಎಲ್ಲ ನ್ಯಾಚುರಲ್ ಬರೋ ತನಕ ಎಲ್ಲ ಅಲ್ಲಲ್ಲೇ ಇರಲಿ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನಾನು ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ನಾನು ನಿಂತಿದ್ದೆ. ಅವ್ರು ಅದಕ್ಕೆ ಕೆಲವು ತುಳ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ, ಅವ್ರು ಅದಕ್ಕೆ ಭಯ ಬಿಟ್ಕೊಂಡಿದ್ದಾರೆ. ನನಗೆ ಮಾರ್ಷಲ್ ಆರ್ಟ್ಸ್ ಬಹಳ ಇಷ್ಟ. ಸೊ ಈ ಸಿನಿಮಾ ಮಾಡಿದಾಗ ಯೂಶಲಿ ಲವರ್ ಬಾಯ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನನಗೆ ಟ್ರೈನ್ ಮಾಡೋ ಅವಕಾಶ ಸಿಕ್ತು. ಒಂದು ಒಳ್ಳೆ ಡೇಸ್ ಅದು. ಅಂದ್ರೆ ನನಗೆ ಬಹಳ ಇಷ್ಟ ಟ್ರೈನಿಂಗು. ಮಣಿ ಮಾಸ್ಟರ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಓವರ್ ಆಲ್ ಒಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಔಟ್ ಅಂಡ್ ಔಟ್ CSB ಸ್ಟೈಲ್ ಆಫ್ ಸಿನಿಮಾ, ಚಂದ್ರಶೇಖರ್ ಸರ್ ಅವರ ಶೈಲಿಯ ಸಿನಿಮಾ. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ, ಹೌದು, ಆಬ್ವಿಯಸ್ಲಿ. ನಮ್ಮ ಸಿನಿಮಾ, ನನ್ನ ಲೈಫಲ್ಲಿ ನನ್ನ ಚೌಕಿದಾರ್ ನನ್ನ ತಂದೆನೆ. ಬರೀ ನನ್ಗೆ ಅಂತಲ್ಲ, ನಮ್ಮ ಕಂಪ್ಲೀಟ್ ಫ್ಯಾಮಿಲಿ, ನಮ್ಮೂರಿಗೂ ಒಂಥರ ಅಪ್ಪ ಒಂದು ತುಂಬಾ ಸ್ಟ್ರಾಂಗ್ ಪರ್ಸನ್. ಸೊ ನಾನು ಯಾವುದೇ ಪಾತ್ರ ಅಪ್ರೋಚ್ ಮಾಡಿದಾಗ, ನಮ್ಗೆ ಎಲ್ರಿಗೂ ಹಾಗೆ ಅಲ್ಲ, ನಮ್ಮ ತಂದೆ ನಮ್ಗೆ ಫಸ್ಟ್ ಹೀರೋ ಅನ್ನೋ ತರ, ನನಗೊಂಥರ ರಿಯಲ್ ಹೀರೋ ತರ. ಅವ್ರು ತುಂಬಾ ಅಡ್ವೆಂಚರಸ್ ವ್ಯಕ್ತಿ ನನ್ನ ತಂದೆ.
ಸೊ ಯಾವುದೇ ಒಂದು ಹೀರೋ ಪಾತ್ರನ ಅಪ್ರೋಚ್ ಮಾಡಿದಾಗ ಅದರಲ್ಲೊಂದು 40-50% ನನ್ನ ತಂದೆನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ನನಗೆ ಖಂಡಿತವಾಗ್ಲೂ ತುಂಬಾ ಕನೆಕ್ಟ್ ಆಗಿದೆ. ಅಂಡ್ ಸಾಯಿ ಕುಮಾರ್ ಸರ್ ಅವರು ಆ ತಂದೆ ಪಾತ್ರವನ್ನ ಪ್ಲೇ ಮಾಡಿದ್ದಾರೆ. ಸಾಯಿ ಕುಮಾರ್ ಸರ್ ತುಂಬಾ ಸಾಫ್ಟ್ ಅಪ್ಪ ಆಗಿದ್ದು, ನನ್ನ ತಂದೆ ಸ್ವಲ್ಪ ಸ್ಟ್ರಾಂಗ್ ಅಪ್ಪ. ಸೊ ಹಾಗಾಗಿ ಬಟ್ ಅದೇ ನಾನು ಹೇಳಿದಾಗೆ ಮಕ್ಕಳು ಹೇಗಿರ್ಬೇಕು, ತಂದೆ ಹೇಗಿರ್ಬೇಕು, ಎರಡನ್ನೂ ಈ ಸಿನಿಮಾದಲ್ಲಿ ತುಂಬಾ ನೀಟಾಗಿ ಸರ್ ಅವರು ಹೇಳಿದ್ದಾರೆ. ಅಂದ್ರೆ ಪ್ರೀಚ್ ಮಾಡಿರೋ ತರ ಹೇಳಿಲ್ಲ. ಅಂದ್ರೆ ಪ್ರೀಚ್ ಮಾಡಿದ್ರೆ ಅದು ತುಂಬಾ ಬೋರಿಂಗ್ ಆಗ್ಬಿಡುತ್ತೆ. ಪ್ರೀಚ್ ಮಾಡದೆ ಹೇಗಿರ್ಬೇಕು, ಒಬ್ಬ ಮಗ ಹೇಗಿರ್ಬೇಕು, ಒಬ್ಬ ತಂದೆ ಹೇಗಿರ್ಬೇಕು ಅನ್ನೋದು, ಅಥವಾ ಒಬ್ಬ ಗಂಡ ಹೇಗಿರ್ಬೇಕು, ಒಬ್ಬ ಹೆಂಡತಿ ಹೇಗಿರ್ಬೇಕು ಅನ್ನೋದು. ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಒಂದೊಂದು ಪಾಯಿಂಟ್ ಅಲ್ಲಿ ಚೌಕಿದಾರ ಆಗ್ತಾರೆ. ಬರೀ ತಂದೆ ಚೌಕಿದಾರ ಆಗ್ಬೇಕು ಅಂತ ಇಲ್ಲ. ಅವರವ್ರ ಫ್ಯಾಮಿಲಿ ಒಂದು ಚಿಕ್ಕ ಮಗು ಕೂಡ ಸಡನ್ ಆಗಿ ಚೌಕಿದಾರ ಆಗ್ಬೋದು ಒಂದು ಸನ್ನಿವೇಶದಲ್ಲಿ. ಸೊ ಆ ವಿಷಯನ ತುಂಬಾ ಚೆನ್ನಾಗಿ ಸರ್ ಈ ಸಿನಿಮಾದಲ್ಲಿ ಡೀಲ್ ಮಾಡಿದ್ದಾರೆ ಸರ್.